ಹಾಯ್ ಎವ್ರಿವನ್. ಈಗ ನಾವು ಫೈಂಡ್ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ 196 ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನಾವು ಫಸ್ಟ್ 196 ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ಸೊ ಇಲ್ಲಿ ನೆಕ್ಸ್ಟ್ ಇದು 298 196 249 ನೆಕ್ಸ್ಟ್ 7 749 7 ಒಂದಲೇ ಆಗುತ್ತೆ. ನೆಕ್ಸ್ಟ್ 196 ನಾವು ಯಾವ ರೀತಿ ಬರಿಬೋದು? 2 × 2 × 7 × 7 ಅಂದರೆ 2 ಸ್ಕ್ವೇರ್ × 7 ಸ್ಕ್ವೇರ್ ಅಂತ ಬರಿಬೋದು. ನೆಕ್ಸ್ಟ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 196 ಕಂಡುಹಿಡಿಯೋದು ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ. ಸೊ ಇಲ್ಲಿ ಇದು 2 ಸ್ಕ್ವೇರ್ ಏನಿದೆಯಲ್ಲ ಅದು ಸ್ಕ್ವೇರ್ಗೆ 2 + 1 ಮಾಡಬೇಕು. ನೆಕ್ಸ್ಟ್ 7 ಸ್ಕ್ವೇರ್ ಇದೆಯಲ್ಲ ಅದಕ್ಕೆ 2ಕ್ಕೆ +1 ಮಾಡಬೇಕು. ಸೊ 2 + 1 × 2 + 1 ಮಾಡಬೇಕು. 3 × 3 ಆಯಿತು. ನೆಕ್ಸ್ಟ್ 9 ಬರುತ್ತೆ. ಸೊ ದೇರ್ ಆರ್ 9 ಫ್ಯಾಕ್ಟರ್ಸ್ ಇನ್ 196. ದೆನ್ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ 196 ಯಾವ ರೀತಿ ಫೈಂಡ್ ಮಾಡೋದಂದ್ರೆ, ಸೊ 196 ಆ್ಯಸ್ ಇಟ್ ಇಸ್ ಹಾಗೆ ಬರ್ಕೊಳ್ರಿ. ನೆಕ್ಸ್ಟ್ ಅದರ ಮೇಲ್ಗಡೆ ಪವರಲ್ಲಿ ಏನು ಬರ್ಕೋಬೇಕಂದ್ರೆ 9 ಬರೆದು ಡಿವೈಡ್ ಬೈ 2 ಮಾಡಬೇಕು. 9/2 ಮಾಡಬೇಕು. ಸೊ ಇದು 196 ಪವರ್ ಏನಾಗುತ್ತೆ 9/2 ಆಗುತ್ತೆ. ನೆಕ್ಸ್ಟ್ ನಾವು 196 14 ಸ್ಕ್ವೇರ್ ಅಂತ ಬರಿಬೋದು. ನೆಕ್ಸ್ಟ್ 14 ಸ್ಕ್ವೇರ್ × 9/2 ಏನಾಗುತ್ತೆ 2 2 ಕ್ಯಾನ್ಸಲ್ ಆಗಿ 14 ಪವರ್ 9 ಉಳಿತೈತಿ. ಸೊ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ 196 ಎಷ್ಟಾಯಿತು? 14 ಪವರ್ 9. ನೆಕ್ಸ್ಟ್ ಈಗ ನಾವು ಫೈಂಡ್ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ 24 ಫ್ಯಾಕ್ಟರೈಸೇಷನ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? 24 = 2 × 2 × 2 × 3 ಸಿಗುತ್ತೆ. ಸೊ ಇಲ್ಲಿ 2³ × 3 ಪವರ್ 1 ಆಯಿತು. ನೆಕ್ಸ್ಟ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಅಂದ್ರೆ 3 + 1 × 1 + 1 ಆಗುತ್ತೆ. ನೆಕ್ಸ್ಟ್ 4 × 2 ಅಂದರೆ 8 ಬಂತು. ನೆಕ್ಸ್ಟ್ ಆಲ್ ಫ್ಯಾಕ್ಟರ್ಸ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಎಷ್ಟಾಯಿತು? 8 ಆಯಿತು. ಸೊ ಇಲ್ಲಿ 8 ಫ್ಯಾಕ್ಟರ್ಗಳದಾವೆ 24ಅಲ್ಲಿ. ನೆಕ್ಸ್ಟ್ ಈ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಅಂದರೆ 24 ಆ್ಯಸ್ ಇಟ್ ಇಸ್ ಹಾಗೆ ಬರ್ಕೊಂಡು ಮೇಲ್ಗಡೆ ಪವರಲ್ಲಿ 8/2 ಮಾಡ್ಕೋಬೇಕು. ಸೊ ಇಲ್ಲಿ 8ರ ಅರ್ಧ ಬರೀಬೇಕು. ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟು ಬಂದಿರುತ್ತಲ್ಲ ಅದ್ರದ್ದು ಅರ್ಧ ಬರೀಬೇಕು. ಅಂದರೆ 8/2 ಮಾಡಿದ್ರೆ ಎಷ್ಟಾಗುತ್ತೆ? 4 ಬರುತ್ತೆ. ಸೊ 24 ಪವರ್ 4 ಅಂದಾಗ ಇದೇನಾಗುತ್ತೆ? ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ 24 ಸ್ಕ್ವೇರ್ × 24 ಸ್ಕ್ವೇರ್ ಅಂತ ಬರಿಬೋದು. ನೆಕ್ಸ್ಟ್ ಅದು ಏನಾಗುತ್ತೆ ಅಂದರೆ 24 ಸ್ಕ್ವೇರ್ 576 ಅಂತ ನಮಗೆ ಗೊತ್ತಿರುತ್ತೆ. ಸೊ 576 × 24 ಸ್ಕ್ವೇರ್ ಅಂದರೆ ಮತ್ತೆ 576. ಸೊ ಇದನ್ನು ಯಾವ ರೀತಿ ಬರಿಬೋದು ಅಂದರೆ 576 576 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. 576 ಸ್ಕ್ವೇರ್ ಏನಾಗಿರುತ್ತೆ ಅಂದರೆ ಈ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಆಗಿರುತ್ತೆ. ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಆಫ್ 24 ಎಷ್ಟಾಗಿರುತ್ತೆ ಅಂದರೆ 576 ಹೋಲ್ ಸ್ಕ್ವೇರ್ ಆಗಿರುತ್ತದೆ.